ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಶರಣ್ಸ್ ಕ್ಲಾಸಸ್. ಸೊ ಅಗೇನ್ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಹಿಂದಿನ ವರ್ಷದ ಪ್ರಶ್ನೋತ್ತರಗಳು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಲಾಸ್ಟ್ ವಿಡಿಯೋದಲ್ಲಿ PSI 30 ಕ್ವಶನ್ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಕಂಟಿನ್ಯೂ ಪಾರ್ಟ್ ಅಗೇನ್ PSI ಪಾರ್ಟ್ ಆಗಿರುತ್ತೆ. ಅಗೇನ್ ಇವತ್ತು ಕೂಡ 30 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. PSI ಅಂದ ತಕ್ಷಣ ಕೇವಲ PSI ಇದ್ದವ್ರು ಮಾತ್ರ ಸಾಲ್ವ್ ಮಾಡ್ಬೇಕು ಅಂತೇನಿಲ್ಲ. ನೀವು ಎಲ್ಲಾ ತರದ ಪೇಪರ್ ಗಳನ್ನು ಸಾಲ್ವ್ ಮಾಡ್ಬೇಕು. ಇವಾಗ PC ಓದ್ತಿದ್ರೆ PSI, FDI, SDI ಅಪ್ ಟು KS ಲೆವೆಲ್ ವರೆಗೂ ಸಾಲ್ವ್ ಮಾಡಿದ್ರು ತಪ್ಪಿಲ್ಲ. ಇನ್ನು ಬೇರೆ ಎಕ್ಸಾಮ್ ಓದ್ತಿರೋರು, SDI, FDI ಓದ್ತಿರೋರು ಕೂಡ ಅವರು ಕೂಡ ಎಲ್ಲಾ ಪೇಪರ್ ಗಳನ್ನು ಸಾಲ್ವ್ ಮಾಡಬೇಕು. ಕೇವಲ FDI ಮತ್ತು SDI ಮಾತ್ರ ಸಾಲ್ವ್ ಮಾಡಿದ್ರು ನಡೆಯಲ್ಲ. ಓಕೆ, ಸೊ ಇದು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಎಲ್ಲವೂ 2000ಕ್ಕೂ ಅಧಿಕ ಪ್ರಶ್ನೋತ್ತರಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಿದೀವಿ. ರೈಟ್, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತಂದ್ರೆ, ರಕ್ತ ಶುದ್ಧೀಕರಿಸುವುದು. ಸೊ ರಕ್ತವನ್ನ ಯಾವ್ದು ಶುದ್ಧೀಕರಿಸುತ್ತೆ ಅಂತ ಕೇಳ್ತಿದ್ದಾರೆ ಕ್ವಶನ್. ರೈಟಾ? ಆಪ್ಷನ್ ಎ ಗುಲ್ಮ, ಆಪ್ಷನ್ ಬಿ ಪಿತ್ತಜನಕಾಂಗ, ಆಪ್ಷನ್ ಸಿ ಪ್ಯಾಂಕ್ರಿಯಾಸ್, ಆಪ್ಷನ್ ಡಿ ಮೂತ್ರಜನಕಾಂಗ, ಕಿಡ್ನಿ ಅಂತೆ. ಸೊ ರಕ್ತ ಶುದ್ಧೀಕರಣ ಯಾವ್ದು ಮಾಡುತ್ತೆ ಅಂದ್ರೆ ಆಪ್ಷನ್ ಡಿ ಸರ್, ಕಿಡ್ನಿ. ಕಿಡ್ನಿ ರಕ್ತ ಶುದ್ಧೀಕರಣ ಮಾಡುವಂತ ಕೆಲಸ ಮಾಡುತ್ತೆ. ರೈಟಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, ನಕ್ಷತ್ರಗಳು ರಾತ್ರಿ ಹೊಳೆಯಲು ಕಾರಣ. ಓಕೆ, ರಾತ್ರಿ ಹೊಳೆಯಲು ಕಾರಣ ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ನಕ್ಷತ್ರಗಳು ಹೊರಸೂಸುವ ಬೆಳಕಿನಿಂದಾಗಿ, ಆಪ್ಷನ್ ಬಿ ಬೆಳಕಿನ ಪ್ರತಿಫಲನದಿಂದಾಗಿ, ಆಪ್ಷನ್ ಸಿ ಬೆಳಕಿನ ವಕ್ರ ವಿಯೋಜನೆಯಿಂದಾಗಿ, ಆಪ್ಷನ್ ಡಿ ಬೆಳಕಿನ ವಕ್ರೀಕರಣದಿಂದಾಗಿ. ಸೊ ನಿಮ್ಗೆ ಆನ್ಸರ್ ಗೊತ್ತದೆ ರೀ ಏನು ಅಂತಂದ್ರೆ ಆಪ್ಷನ್ ಡಿ ಬೆಳಕಿನ ವಕ್ರೀಕರಣ, ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ನೋಡ್ತೀವಿ. ಓಕೆ, ನಕ್ಷತ್ರಗಳು ಹೊಳೆಯೋದಕ್ಕೆ ಕಾರಣ ಏನು ಅಂತಂದ್ರೆ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ನಾವು ನೋಡ್ತಾ ಹೋಗ್ತೀವಿ. ರೈಟ್, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಸ್ಟೇನ್ಲೆಸ್ ಸ್ಟೀಲ್. ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಎರಡು ಲೋಹಗಳನ್ನ ಸೇರಿಸಿ ತಯಾರಿಸಲಾಗುತ್ತದೆ. ಹಾಗಾದ್ರೆ ಲೋಹಗಳ ಮಿಶ್ರಣ, ಇದ್ರ ಮೇಲೆ ಕ್ವಶನ್ ಬರುತ್ತೆ ಸರ್. ರೈಟಾ? ಲೋಹಗಳ ಮಿಶ್ರಣ. ಆಪ್ಷನ್ ಎ ನಿಕ್ಕಲ್ ಮತ್ತು ಕಬ್ಬಿಣ, ಕ್ರೋಮಿಯಂ ಮತ್ತು ಕಬ್ಬಿಣ, ಕ್ರೋಮಿಯಂ ಮತ್ತು ನಿಕ್ಕಲ್, ಜಿಂಕ್ ಮತ್ತು ಕ್ರೋಮಿಯಂ ಅಂತೆ. ಸೊ ಇದಕ್ಕೆ ಆನ್ಸರ್ ಯಾವುದು ಅಂತ ನೋಡ್ತಾ ಹೋದ್ರೆ ಕ್ರೋಮಿಯಂ ಮತ್ತು ನಿಕ್ಕಲ್ ಅಂತ ನೋಡ್ತೀವಿ. ಕ್ರೋಮಿಯಂ ಮತ್ತೆ ನಿಕ್ಕಲ್ ಅಂತ, ಸಾರಿ ಇದಲ್ಲ, ಆಪ್ಷನ್ ಇದಲ್ಲ, ಆಪ್ಷನ್ ಬಿ ನೋಡ್ತೀವಿ ಸರ್, ಕ್ರೋಮಿಯಂ ಮತ್ತು ಕಬ್ಬಿಣ ಅಂತ ನೋಡ್ತೀವಿ. ಓಕೆ, ಕ್ರೋಮಿಯಂ ಮತ್ತು ಕಬ್ಬಿಣ. ಸ್ಟೇನ್ಲೆಸ್ ಸ್ಟೀಲ್ ಅಂತಂದ್ರೆ ಉಕ್ಕು, ಕಲೆರಹಿತ ಉಕ್ಕು ಅಂತ ಬರುತ್ತೆ ಕನ್ನಡದಲ್ಲಿ, ಕಲೆರಹಿತ ಉಕ್ಕು. ಅದಕ್ಕೆ ಆನ್ಸರ್ ಯಾವುದು ಅಂತಂದ್ರೆ ಕ್ರೋಮಿಯಂ. ಮತ್ತೆ ಕಬ್ಬಿಣಕ್ಕೆ ಕ್ರೋಮಿಯಂ ನ ಸೇರಿಸ್ತಾರೆ. ಇದು ಏನಾಗುತ್ತೆ ಅಂತಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಕರಿತೀವಿ. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಧ್ವನಿಯನ್ನ ಅಳೆಯಲಾಗುತ್ತದೆ? ಧ್ವನಿಯ ಏಕಮಾನ ಕೇಳ್ತಿದ್ದಾರೆ ಇಂಡೈರೆಕ್ಟ್ ಆಗಿ. ವ್ಯಾಟ್, ನ್ಯೂಟನ್, ಜೂಲ್ ಮತ್ತೆ ಡೆಸಿಬಲ್. ಸೊ ಆನ್ಸರ್ ನಿಮಗೆ ಗೊತ್ತು, ಆಪ್ಷನ್ ಡಿ ಡೆಸಿಬಲ್ ಇಂದ ಅಳಿತೀವಿ. ಓಕೆ, ಶಬ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತಂದ್ರೆ ಡೆಸಿಬಲ್ ಅಂತ ನೋಡ್ತೀವಿ. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ, ಕಾಮನ ಬಿಳಿನಲ್ಲಿರುವ ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣದ ಮಧ್ಯದ ಬಣ್ಣ ಯಾವುದು? ಸೊ ಲೈಟ್ ಚಾಪ್ಟರ್ ನೋಡಿ ಸರ್, ಬೆಳಕು ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ಇನ್ನೇನೋ ಕ್ವಶನ್ ಆಗಿದಾವೆ, ಇದ್ರ ಮೇಲೆ ಇವಾಗೂ ಕ್ವಶನ್ ಆಗ್ತಿದಾವೆ. ಆಯ್ತಾ? ನಿಮಗೆ ವಿಗ್ ಬೋಯರ್ ಅಂತ ಗೊತ್ತಿರುತ್ತೆ. ವಿಗ್ ಬೋಯರ್, VIBGYOR ಅಂತ ನೋಡ್ತೀವಿ. ವಿಗ್ ಬೋಯರ್ ಅಂತ ನೋಡ್ತೀವಿ. ಓಕೆ, ಕಾಮನ ಬಿಲ್ಲಿನ 7 ಬಣ್ಣಗಳ ಹೆಸರು ಇದ್ರಲ್ಲಿದೆ. ಅವ್ರೇನ್ ಕೇಳ್ತಿದ್ರೆ ಕಿತ್ತಳೆ ಬಣ್ಣ, ಹಸಿರು ಬಣ್ಣದ ಮಧ್ಯದ. ಕಿತ್ತಳೆ ಅಂದ್ರೆ ಆರೆಂಜ್, ಹಸಿರು ಅಂದ್ರೆ ಗ್ರೀನು. ಗ್ರೀನು ಮತ್ತು ಆರೆಂಜ್ ನಡುವೆ ಯಾವ್ದದ ರೀ? ಯಾವ್ದದ? ಯೆಲ್ಲೋ ಅದ. ಹಾಗಾದ್ರೆ ಆನ್ಸರ್ ಏನು? ಹಳದಿ ಬಣ್ಣ ಅಂತ ನೋಡ್ತೀವಿ. ಆಪ್ಷನ್ ಬಿ, ಹಳದಿ ಬಣ್ಣ ಅಂತ ನೋಡ್ತೀವಿ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಓಝೋನ್ ಅನಿಲವು. ಓಝೋನ್ ಅನಿಲ ಅಂತ ಅಷ್ಟೇ ಕೇಳಿದ್ದಾರೆ. ಆಪ್ಷನ್ ನೋಡೋಣ. ಈ ಅನಿಲ ಸೇವನೆ ಮಾಡಿದ್ದಲ್ಲಿ ಅಪಾಯಕಾರಿ ಅಂತೆ, ಹಸಿರು ಮನೆ ಪರಿಣಾಮದಲ್ಲಿ ಉಪಯೋಗ ಆಗುತ್ತಂತೆ. ಆಪ್ಷನ್ ಸಿ ಭೂಮಿಯನ್ನ ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ. ಆಪ್ಷನ್ ಡಿ ರಾಸಾಯನಿಕ ಕ್ರಿಯೆಗಳಲ್ಲಿ ಭಾಗಿಯಾಗದೆ ರಾಸಾಯನಿಕ ಕ್ರಿಯೆ ಮೇಲೆ ಪ್ರಭಾವವೆಸಗುತ್ತದೆ. ನೋಡಿ ಸರ್, ಈ ಕ್ವಶನ್ ಹೆಂಗಿದೆ ಅಂತಂದ್ರೆ ಓಝೋನ್ ಅನಿಲ ಅಂತ ಕೇಳಿದ್ದಾರೆ, ಅದನ್ ಬಿಟ್ಟು ಮತ್ತೇನು ಕೇಳಿಲ್ಲ. ಸೊ ಇಲ್ಲಿ ನೋಡ್ರಿ, ಹಸಿರು ಮನೆ ಪರಿಣಾಮದಲ್ಲಿ ಉಪಯೋಗ ಆಗುತ್ತೆ. ಸೊ ಓಝೋನ್ ಹಸಿರು ಮನೆ ಅನಿಲ ಅಂತಾನೂ ಕರಿತೀವಿ. ಸ್ವಲ್ಪ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ಲಿಕ್ಕೆ ಇದು ಕೂಡ ಸ್ವಲ್ಪ ಕಾರಣ ಆಗುತ್ತೆ. ಹಂಗಂತ ಇದು ಆನ್ಸರ್ ಅವ್ರು ಕೇಳ್ತಿರೋದು ಮೇನ್ ಫಂಕ್ಷನ್. ನಮ್ಗೆಲ್ಲಾ ಆನ್ಸರ್ ಗೊತ್ತಿರುತ್ತೆ, ಕಾನ್ಸೆಪ್ಟ್ ಗೊತ್ತಿದ್ರೆ, ಆದ್ರೂ ಆಪ್ಷನ್ ಯಾವ ರೀತಿ ಹಾಕ್ಬೇಕು ಅಂತಂದ್ರೆ ಓಝೋನ್ ಅನಿಲದ ಮೇನ್ ಫಂಕ್ಷನ್ ಏನ್ ಸರ್? ನಾವು ಓಝೋನ್ ಅಂದ ತಕ್ಷಣ ಏನ್ ಬರುತ್ತೆ? ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ, UV ರೇಸ್ ಇಂದ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಪದರು ಅಂತ ಗೊತ್ತಿದೆ. ಎಲ್ಲಿ ಕಂಡು ಬರುತ್ತೆ? ಸ್ಟ್ರಾಟೋಸ್ಫಿಯರ್ ಅಲ್ಲಿ ಕಂಡು ಬರುತ್ತೆ. ಹೌದಾ? ಸಮಶೀತೋಷ್ಣ ಮಂಡಲ ಅಂತ ಕರಿತೀವಿ, ಅಲ್ಲಿ ಕಂಡು ಬರುತ್ತೆ. ಮೇನ್ ಫಂಕ್ಷನ್ ಅದು. ಸೊ ಹಾಗಾಗಿ ನಾವು ಫಸ್ಟ್ ಆಪ್ಷನ್ ಸಿ ಪ್ರಿಫರೆನ್ಸ್ ಕೊಡ್ತೀವಿ, ಆಪ್ಷನ್ ಬಿ ಗಲ್ಲ. ಹಂಗಂತ ಆಪ್ಷನ್ ಬಿ ತಪ್ಪು ಅಂತ ಏನ್ ಹೇಳ್ತಿಲ್ಲ, ಬಟ್ ಈ ಕ್ವಶನ್ಗೆ ಆಪ್ಷನ್ ಸಿ ನ ಆನ್ಸರ್ ಆಗುತ್ತೆ. ಯಾಕೆಂತಂದ್ರೆ ಮೇನ್ ಫಂಕ್ಷನ್ ಕೇಳ್ತಿದ್ದಾನೆ. ಇದು ಕ್ವಶನ್ ಸಾಲ್ವ್ ಮಾಡ್ತಕ್ಕಂಥ ವಿಧಾನಗಳು ಗೊತ್ತಿರಬೇಕು. ಓಕೆ, ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ,
ದ್ರವದ ಸಾಪೇಕ್ಷತಾ ಸಾಂದ್ರತೆಯನ್ನು ಅಳೆಯುವ ಉಪಕರಣ. ದ್ರವದ ಸಾಂದ್ರತೆಯನ್ನು ಅಳೆಯುವ ಉಪಕರಣ. ಆಪ್ಷನ್ ಎ ಹಿಪ್ಸೋಮೀಟರ್, ಹೈಡ್ರೋಮೀಟರ್, ಗ್ರೇವಿಮೀಟರ್, ಹೈಗ್ರೋಮೀಟರ್. ಸಾಂದ್ರತೆ ಅಂತ ಬಂದಾಗ ಆಪ್ಷನ್ ಬಿ ಹೈಡ್ರೋಮೀಟರ್. ಈ ಉಪಕರಣವನ್ನ ದ್ರವದ ಸಾಂದ್ರತೆಯನ್ನ ನೋಡ್ಲಿಕ್ಕೆ ಬಳಸ್ತೀವಿ. ನೋಡ್ರಿ, ಈ ಕ್ವಶನ್ ಇವಾಗ ಆಗಿದೆ PSI ಲಿ, FDA ಆಯ್ತು ರೀಸೆಂಟ್ ಆಗಿ, ಅಲ್ಲೂ ಕೂಡ ಉಪಕರಣಗಳ ಮೇಲೆ ಕ್ವಶನ್ ಇದೆ. ಅಟ್ಟೆ ಮ್ಯಾಥ್ಸ್ ಫಾಲೋವಿಂಗ್ ಅಲ್ಲಿ ಕೇಳಿದ್ದೇನೆ, ರಿಪೀಟ್ ಆಗ್ತಾವ ಸರ್. ಇದು ಹೈಗ್ರೋಮೀಟರ್ ಅಂತದಲ್ರಿ, ಇದು ರಿಪೀಟ್ ಆಗ್ಯದ ಕ್ವಶನ್ FDA ದಾಗ. ಓಕೆ, ಸೊ ಕ್ವಶನ್ ರಿಪೀಟೇ ಆಗ್ತಾವ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಚಂದ ಅರ್ಥ ಮಾಡ್ಕೊಂಡ್ ಮಾಡಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ರಾಸಾಯನಿಕ ಗೊಬ್ಬರಗಳಲ್ಲಿ ಸಾಮಾನ್ಯವಾಗಿ ಇರುವ 3 ಮೂಲ ವಸ್ತುಗಳು. ಸೊ ರಾಸಾಯನಿಕ ಗೊಬ್ಬರದಲ್ಲಿ 3 ಮೂಲ ವಸ್ತು ಯಾವುವು ಅಂತ ಕೇಳಿದ್ದಾರೆ. ನಿಮ್ಗೆ ಕೇಳಿರ್ತೀರಿ NPK ಅಂತ ಹೇಳಿ ಕೇಳಿರ್ತೀರಿ. ಓಕೆ, ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ. ನೈಟ್ರೋಜನ್ ಸಾರಜನಕ ಇದೆ, ಪೊಟ್ಯಾಷಿಯಂ ಪೊಟ್ಯಾಶ್ ಇದೆ. ಸೊ ಫಾಸ್ಫರಸ್ P ಅಂದ್ರೆ ಫಾಸ್ಫರಸ್ ರಂಜಕ ಇದೆ, K ಅಂದ್ರೆ ಪೊಟ್ಯಾಷಿಯಂ ಪೊಟ್ಯಾಶ್ ಇದೆ. ಸೊ ಸಾರಜನಕ, ಪೊಟ್ಯಾಷಿಯಂ ಮತ್ತು ರಂಜಕ. ಸೊ ಆಪ್ಷನ್ ಬಿ ಆನ್ಸರ್ ಆಗ್ತದ್ರಿ. ಮೇನ್ ಮೂಲ ವಸ್ತುಗಳು. ನೆಕ್ಸ್ಟ್, ಪರಮಾಣು ರಿಯಾಕ್ಟರ್ ಇಂದ ಪರಮಾಣು ಶಕ್ತಿ ಹೇಗೆ ಉತ್ಪನ್ನವಾಗುತ್ತದೆ? ನ್ಯೂಕ್ಲಿಯರ್ ರಿಯಾಕ್ಟರ್ ಬಗ್ಗೆ ಕೇಳತ್ತಾರೆ. ಯಾವ ರೀತಿ ಉತ್ಪನ್ನ ಆಗುತ್ತೆ ನೋಡ್ರಿ. ನಿರ್ಬಂಧಿತ ಸರಣಿ ಕ್ರಿಯೆ, ಅನಿರ್ಬಂಧಿತ ಸರಣಿ ಕ್ರಿಯೆ, ಪರಮಾಣುಗಳ ಕೂಡುವಿಕೆಯಿಂದ, ಪರಮಾಣುಗಳ ಸ್ವಯಂ ಒಡೆಯುವಿಕೆಯಿಂದ ಅಂತ್ರಿ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸರಣಿ ಕ್ರಿಯೆ ಆಗುತ್ತೆ, ಆದರೆ ನಿರ್ಬಂಧಿತ ಸರಣಿ ಕ್ರಿಯೆ ಆಗುತ್ತೆ. ನಿರ್ಬಂಧಿತ ಅಂದ್ರೆ ನಾವು ಕಂಟ್ರೋಲ್ ಮಾಡ್ಕೊಂಡು ವಿಧಾನ ಪ್ರಕ್ರಿಯೆಯನ್ನ ಮಾಡ್ತೀವಿ. ನಿರ್ಬಂಧಿತ ಸರಣಿ ಕ್ರಿಯೆ ನಡೆಯುತ್ತೆ. ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್, ಭೂಮಿಯ ಒಳಗಡೆ ಯಾವುದೇ ಒಂದು ಬಿಂದುವಿನಲ್ಲಿ ಗುರುತ್ವಾಕರ್ಷಣೆ ಆಪ್ಷನ್ ಏನ್ ನೋಡ್ರಿ, ಭೂ ಕೇಂದ್ರದಿಂದ ಇರುವ ದೂರದ ವಿಲೋಮ ಅನುಪಾತದಲ್ಲಿ ಬದಲಾಗುತ್ತದೆ. ಅಂದ್ರೆ ಭೂ ಕೇಂದ್ರದಿಂದ ಎಷ್ಟು ದೂರ ಇದೆಲ್ಲ ಅಪೋಸಿಟ್, ಅಂದ್ರೆ ದೂರ ಜಾಸ್ತಿ ಇತ್ತು ಅಂದ್ರೆ ಜಿ ವ್ಯಾಲ್ಯೂ ಕಡಿಮೆ ಇರುತ್ತೆ, ಅಂದ್ರೆ ಗುರುತ್ವಾಕರ್ಷಣೆ ಕಡಿಮೆ ಇರುತ್ತೆ. ಇನ್ ಕೇಸ್ ದೂರ ಕಡಿಮೆ ಇತ್ತು ಅಂದ್ರೆ ಗುರುತ್ವಾಕರ್ಷಣೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದೇನೆ ಆಪ್ಷನ್ ಎ ಅಲ್ಲಿ. ರೈಟ್, ಕರೆಕ್ಟ್ ಅನ್ಸ್ಲತ್ತದ್ರಿ? ಎಸ್ ಕರೆಕ್ಟ್ ಅದ. ಬಟ್ ನೋಡಮ್, ಓದಿ ಆಪ್ಷನ್ ಬಿ ನೋಡಮ್. ಭೂ ಕೇಂದ್ರದಿಂದ ಇರುವ ದೂರ ಹೆಚ್ಚಾದಂತೆ ಲಂಬಿಸಿರುವುದಿಲ್ಲ. ಸೊ ಆಗಲ್ರಿ. ಭೂ ಕೇಂದ್ರದಿಂದ ಇರುವ ದೂರವನ್ನ ಅವಲಂಬಿಸಿರುವುದಿಲ್ಲ. ಸೊ ತಪ್ಪಾಗುತ್ತೆ, ಅವಲಂಬಿಸಿರುತ್ತಾರೆ. ಓಕೆ, ಸನ್ನಿಧ್ಯ ಆಬ್ಜೆಕ್ಟ್ ನ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ, ದೂರದ ಆಬ್ಜೆಕ್ಟ್ ನ ಕಡಿಮೆ ಅಟ್ರಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದು ಆಗಲ್ಲ, ರಾಂಗು. ಭೂ ಕೇಂದ್ರದಿಂದ ಇರುವ ದೂರದ ವರ್ಗದ ವಿಲೋಮ ಅನುಪಾತದಲ್ಲಿ ಬದಲಾಗುತ್ತದೆ. ಭೂ ಕೇಂದ್ರದಿಂದ ಇರುವ ವರ್ಗದ ವಿಲೋಮ ಅನುಪಾತದಲ್ಲಿ ಬದಲಾಗುತ್ತದೆ. ಸೊ ಏನ್ ಹೇಳತ್ತಾರ ಅಂತಂದ್ರೆ G is inversely proportional to 1/d² ಅಂತ ಹೇಳತ್ತಾರ. d². ಓಕೆ, ದೂರದ ವರ್ಗದ ವಿಲೋಮ ಅನುಪಾತದಲ್ಲಿ. ಸೊ ಆಪ್ಷನ್ ಎ ಬಿ ನೋಡ್ರಿ, ಆಪ್ಷನ್ ಡಿ ಬಿ ನೋಡ್ರಿ, ಎರಡು ಅದೇ ಹೇಳತ್ತಾನ, ದೂರದ ವರ್ಗದ ವಿಲೋಮ ಅನುಪಾತದಲ್ಲಿ. ನಿಮ್ಗೆ ಯಾರಿಗ್ ಫಾರ್ಮುಲಾ ಬರುತ್ತೆ? ಓಕೆ, ವಿಶ್ವವ್ಯಾಪಿ ಗುರುತ್ವ ನಿಯಮ ನಿಮಗೆ ಗೊತ್ತಿರುತ್ತೆ, ನ್ಯೂಟನ್ ಕೊಟ್ಟಿರೋದು. ಸೊ ನಿಮ್ಗೆ ಎಲ್ಲರಿಗೂ ಆನ್ಸರ್ ಮಾಡ್ಬೋದು ಇದನ್ನ. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಓಕೆ, ಕೊನೆಯ ಆಪ್ಷನ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಆಪ್ಷನ್ಸ್ ಕಟ್ ಆಗಿದಾವೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ. ಓಕೆ, ಇಲ್ಲೂ ಕೂಡ 4 ಆಪ್ಷನ್ ನೋಡ್ರಿ. ಬಯಲು ಪ್ರದೇಶಕ್ಕಿಂತ ಮರಳುಗಾಡಿನಲ್ಲಿ ರಾತ್ರಿ ಹೆಚ್ಚು ತಂಪಾಗಿರುವುದಕ್ಕೆ ಕಾರಣ ನೋಡ್ರಿ. ಅಂದ್ರೆ ಬಯಲು ಪ್ರದೇಶಕ್ಕಿಂತ ಮರಳುಗಾಡಿನಲ್ಲಿ ಅಂದ್ರೆ ಡೆಸರ್ಟ್ ಅಲ್ಲಿ ಹೆಚ್ಚು ತಂಪಾಗಿರುತ್ತೆ. ಏನಕ್ಕೆ ಅಂತ ಕೇಳ್ತಿದ್ದಾರೆ ನೋಡ್ರಿ. ಭೂಮಿಯಿಂದ ಮರಳು ಉಷ್ಣಾಂಶವನ್ನ ಬೇಗನೆ ವಿಕಿರಣಗೊಳಿಸುವುದರಿಂದ. ಆಪ್ಷನ್ ಎ ಇದು. ಆಪ್ಷನ್ ಬಿ ಸಾಮಾನ್ಯವಾಗಿ ಆಕಾಶ ಸ್ವಚ್ಛವಾಗಿರುವುದರಿಂದ. ಆಪ್ಷನ್ ಸಿ ಭೂಮಿಗಿಂತ ಮರಳು ಉಷ್ಣಾಂಶವನ್ನ ಬೇಗನೆ ಹೀರುವುದರಿಂದ. ಆಪ್ಷನ್ ಡಿ ಮೇಲಿನ ಯಾವ ಕಾರಣವಲ್ಲ. ಸೊ ಆಪ್ಷನ್ ಎ ಆನ್ಸರ್ ಆಗ್ತದೆ. ಭೂಮಿಗಿಂತ ಮರಳು ಉಷ್ಣಾಂಶವನ್ನ ಬೇಗನೆ ವಿಕಿರಣಗೊಳಿಸೋದ್ರಿಂದ. ಏನು ಅಂತಂದ್ರೆ ಥಾರ್ ಡೆಸರ್ಟ್ ಅಲ್ಲಿ ಅಥವಾ ಡೆಸರ್ಟ್ ಅಲ್ಲಿ ಏನಾಗುತ್ತೆ, ಮರಳು ಉಸುಕು ಏನ್ ಮಾಡುತ್ತೆ, ಬೇಗನೆ ಉಷ್ಣವನ್ನ ತಗೊಳುತ್ತೆ, ಅಷ್ಟೇ ಬೇಗ ವಿಕಿರಣಗೊಳಿಸುತ್ತೆ, ಅಂದ್ರೆ ರಿಟರ್ನ್ ಕೊಡುತ್ತೆ. ಓಕೆ, ಎಮಿಟ್ ಮಾಡುತ್ತೆ, ಅದನ್ನ ಪ್ರತಿಫಲಿಸುತ್ತೆ, ಹೀರ್ಕೊಳ್ಳೋದಿಲ್ಲ. ಹಾಗಾಗಿ ಏನಾಗುತ್ತೆ, ರಾತ್ರಿ ಹೆಚ್ಚು ತಂಪಾಗಿರುತ್ತೆ, ಹಗಲು ತುಂಬಾ ಬೆಚ್ಚಗಿರುತ್ತೆ ಮರಳುಗಾಡಿನಲ್ಲಿ. ಓಕೆ, ದಿಸ್ ಇಸ್ ದ ರೀಸನ್. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ. ತಾಯಿ ಹಾಲಿನಲ್ಲಿ ಸಕ್ಕರೆಯ ಈ ಕೆಳಗಿನ ರೂಪದಲ್ಲಿ ಇರುತ್ತೆ. ಸೊ ತಾಯಿ ಹಾಲಲ್ಲಿ ಏನ್ ಕಂಡು ಬರುತ್ತೆ ಎಲ್ಲರಿಗೂ ಗೊತ್ತದ, ಲ್ಯಾಕ್ಟೋಸ್. ಓಕೆ, ಲ್ಯಾಕ್ಟೋಸ್. ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ನೋಡ್ರಿ. ಧ್ವನಿ ಈ ಕೆಳಗಿನ ಯಾವುಗಳ ಪೈಕಿ ಚಲಿಸುವುದಿಲ್ಲ ಅಂತ ಕೇಳುತ್ತೆ. ಧ್ವನಿ ಎಲ್ಲಿ ಟ್ರಾವೆಲ್ ಆಗಲ್ಲ ಅಂತ ಕೇಳುತ್ತೆ. ಸೊ ನಿಮಗ್ ಧ್ವನಿ ಅಂತಂದ್ರೆ ಶಬ್ದ. ಓಕೆ, ಆ ಶಬ್ದ ಬೇಸಿಕ್ ಪ್ರಾಪರ್ಟಿನ ಯಾವ ಅಲೆಗಳು? ಶಬ್ದ ನೀಳ ಅಲೆಗಳು. ಓಕೆ, ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತ ಕರಿತೀವಿ. ಅದಕ್ಕೆ ಮಾಧ್ಯಮ ಬೇಕು. ಇದೆಲ್ಲ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು, ರೈಟಾ? ಅಂದ್ರೆ ಆನ್ಸರ್ ಮಾಡಕ್ ಆಗುತ್ತೆ. ಇಲ್ಲ ಅಂತಂದ್ರೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡೋದ್ ಕಷ್ಟ ಆಗುತ್ತೆ. ಓಕೆ, ಮಾಧ್ಯಮ ಬೇಕು ಅಂತಂದಾಗ ನೀರು ಕೂಡ ಮಾಧ್ಯಮ, ಚಲಿಸುತ್ತೆ. ಗಾಳಿ ಕೂಡ ಮಾಧ್ಯಮ, ಚಲಿಸುತ್ತೆ. ಮರಳು ಕೂಡ ಒಂದು ಮಾಧ್ಯಮ, ಹೌದ್ರಿ. ಆದರೆ ನಿರ್ವಾತ ಪ್ರದೇಶ ಇದು ಮಾಧ್ಯಮ ಅಲ್ಲ.
ಓಕೆ, ಮಾಧ್ಯಮ ಅಲ್ಲ. ನಿರ್ವಾತ ಪ್ರದೇಶ ಅಂದ್ರೆ ಅಲ್ಲಿ ಏನು ಕಣಗಳೇ ಇರೋಲ್ಲ, ಯಾವ್ದು ಗಾಳಿ ಇರಲ್ಲ, ನೀರು ಇರಲ್ಲ, ಘನ ಮಾಧ್ಯಮನು ಇರಲ್ಲ, ವ್ಯಾಕ್ಯೂಮ್. ಸೊ ಹಾಗಾಗಿ ಇಲ್ಲಿ ಧ್ವನಿ ಚಲಿಸೋದಿಲ್ಲ ಅಂತ ನೋಡ್ತೀವಿ. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್, ಅಡಿಗೆ ಸೋಡಾದ ರಾಸಾಯನಿಕ ಹೆಸರು. ಇದು ಕೇಳ್ತಾನೆ, ತುಂಬಾ ಇಂಪಾರ್ಟೆಂಟ್. ಅಡಿಗೆ ಸೋಡಾ ಮತ್ತೆ ವಾಷಿಂಗ್ ಸೋಡಾ ಬಹಳ ಇಂಪಾರ್ಟೆಂಟ್. ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ನೈಟ್ರೇಟ್, ಸೋಡಿಯಂ ಆಕ್ಸೈಡ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್. ಸೊ ಆಪ್ಷನ್ ಡಿ ಸರ್, ಸೋಡಿಯಂ ಬೈಕಾರ್ಬೋನೇಟ್. ಓಕೆ, ಸೋಡಿಯಂ ನೋಡ್ರಿ, ಇದಕ್ಕೆ 4 ತರ ಕೇಳ್ತಾನೆ. ಅಡಿಗೆ ಸೋಡಾ ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್, ಇದಕ್ಕೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಾನೂ ಕರೀತಾರೆ, ಇಲ್ಲ ಅಂತಂದ್ರೆ ಬೇಕಿಂಗ್ ಸೋಡಾ ಅಂತಾನೂ ಕರೀತಾರೆ. 4 ತರ ಹೆಸರಿದಾವೆ ಇದಕ್ಕೆ, ರೈಟಾ. ಈ ಕ್ವಶನ್ ಬಹಳ ಸಲ ರಿಪೀಟ್ ಆಗಿದ್ರೆ ನೀವು ನೋಡ್ತೀರಿ ಮುಂದೆ. ಹಿಂಗೆ ಕಂಟಿನ್ಯೂ ವಿಡಿಯೋ ನೋಡ್ತಾ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ್ಯಾವ ಕ್ವಶನ್ ರಿಪೀಟ್ ಆಗ್ಲತ್ತ ಮತ್ತೆ ಮತ್ತೆ ಅಂತ. ಓಕೆ ರೈಟ್. ನೆಕ್ಸ್ಟ್ ನೋಡ್ರಿ, ಕಬ್ಬಿಣ ಅಂಶದ ಕೊರತೆಯಿಂದ ಮನುಷ್ಯರಲ್ಲಿ ಕೆಳಗಿನ ನ್ಯೂನತೆಗಳು ಕಂಡು ಬರುತ್ತವೆ. ಕಬ್ಬಿಣ ಅಂಶದ ಕೊರತೆ ಯಾವ್ದು ಬರುತ್ತೆ? ರಿಕೆಟ್ಸ್, ಸ್ಕರ್ವಿ, ಅನಿಮಿಯಾ ಅಂದ್ರೆ ರಕ್ತಹೀನತೆ, ರಾತ್ರಿ ಕುರುಡುತನ. ಸೊ ನಮ್ಗೆ ಗೊತ್ತದ ಆಪ್ಷನ್ ಸಿ, ಅನಿಮಿಯಾ, ರಕ್ತಹೀನತೆ. ಏನಾಗುತ್ತೆ? ಕಬ್ಬಿಣ ಅಂಶದ ಕೊರತೆಯಿಂದ ಅನಿಮಿಯಾ ರೋಗ ಬರುತ್ತೆ. ಸೊ ನಮ್ಮ ಭಾರತದಲ್ಲಿ 51% ಮಹಿಳೆಯರಿಗೆ ಅನಿಮಿಯಾ ಅದ ರೀ. 51% ಇದು ರಿಪೋರ್ಟ್ ಅದ. ತುಂಬಾ ಕಳಕಳಿಯ ವಿಷಯ. ಯಾಕೆಂತಂದ್ರೆ ರಕ್ತ ಇಲ್ಲ ಅಂತಿರಲ್ಲ, ಇದೇ ವಿಷಯ. ಕಬ್ಬಿಣದ ಅಂಶ ಕಡಿಮೆ ಇರುತ್ತೆ, ಊಟ ಪ್ರಾಪರ್ ಆಗಿ ಇರಲ್ಲ. ಸೊ ಆ ರೀಸನ್ಗೆ ಫೈನ್. ಸೊ ಆನ್ಸರ್ ಏನು? ಅನಿಮಿಯಾ. ನೆಕ್ಸ್ಟ್, ಸೈಕಲ್ ಸ್ಕೂಟರ್ಗಳಲ್ಲಿ ಬಾಲ್ ಬಿಯರಿಂಗ್ ಗಳನ್ನ ಉಪಯೋಗಿಸುವ ಕಾರಣ. ಬಾಲ್ ಬಿಯರಿಂಗ್ ಚರ್ರ ಅಂತ ಕರಿತೀವಿ ನೋಡ್ರಿ, ಚರ್ರ ಅಂತೇಳಿ. ಸೊ ಅವನ್ನ ಬಾಲ್ ಬಿಯರಿಂಗ್ ಅಂತ ಕರಿತೀವಿ. ಎದಕ್ ಬಳಸ್ತೀವಿ ಅಂತಂದ್ರೆ ಚಕ್ರ ಮತ್ತು ಭೂಮಿಯ ನಡುವಿನ ತಿಕ್ಕಾಟ ಕಡಿಮೆಗೊಳಿಸಲು, ಅಚ್ಚು ಮತ್ತು ಚಕ್ರಗಳ ನಡುವಿನ ತಿಕ್ಕಾಟವನ್ನು ಕಡಿಮೆಗೊಳಿಸಲು, ಅಚ್ಚು ಮತ್ತು ಚಕ್ರಗಳ ನಡುವಿನ ತಿಕ್ಕಾಟವನ್ನು ಹೆಚ್ಚುಗೊಳಿಸಲು. ಯಾವುದೂ ಅಲ್ಲ. ಸೊ ಫ್ರಿಕ್ಷನ್, ಘರ್ಷಣೆ ಒಂದು ಟಾಪಿಕ್ ಇದು, ಘರ್ಷಣೆ. ಇದಕ್ಕೆ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ ಬಿ, ಅಚ್ಚು ಮತ್ತು ಚಕ್ರಗಳ ನಡುವಿನ ತಿಕ್ಕಾಟವನ್ನ ಕಡಿಮೆಗೊಳಿಸಲು. ಘರ್ಷಣೆ ತಪ್ಪಿಸ್ಬೇಕು, ಕರೆಕ್ಟ್ ಆಗಿ ತಿರುಗ್ಬೇಕಲ್ಲ ಟೈರ್, ಕರೆಕ್ಟ್ ಆಗಿ ವೀಲ್ ಕರೆಕ್ಟ್ ಆಗಿ ತಿರುಗ್ಬೇಕು ಅಂತಂದ್ರೆ ಈ ಬಾಲ್ ಬೇರಿಂಗ್ ಅನ್ನ ಬಳಸ್ತೀವಿ, ರೈಟಾ. ಸೊ ಘರ್ಷಣೆನ ತಪ್ಪಿಸ್ಲಿಕ್ಕೆ, ತಿಕ್ಕಾಟವನ್ನ ಕಡಿಮೆ ಮಾಡಲು ಅಂತ ಆಗುತ್ತೆ. ಕಾನ್ಸೆಪ್ಟ್ ಗೊತ್ತಿದ್ರೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಆಹಾರ ಪ್ರೆಷರ್ ಕುಕ್ಕರ್ ನಲ್ಲಿ ಬೇಗನೆ ಬೇಯುವುದಕ್ಕೆ ಕಾರಣ. ಓಕೆ, ಸೊ ಆಪ್ಷನ್ ಎ, ಉಷ್ಣಾಂಶ ಹೆಚ್ಚು ಕಾಲ ಹಿಡಿದಿರುವುದರಿಂದ. ಆಪ್ಷನ್ ಬಿ, ಉಷ್ಣ ಬೇಗನೆ ಹೀರಲ್ಪಡುವುದರಿಂದ. ಆಪ್ಷನ್ ಸಿ, ನೀರಿನ ಕುದಿಯುವ ಉಷ್ಣತಾಮಾನ ಹೆಚ್ಚಾಗುವುದರಿಂದ. ಆಪ್ಷನ್ ಡಿ, ನೀರಿನ ಕುದಿಯುವ ಉಷ್ಣತಾಮಾನ ಕಡಿಮೆಯಾಗುವುದರಿಂದ. ಸೊ ನಿಮ್ಗೆ ಗೊತ್ತದ ರೀ, ಆಪ್ಷನ್ ಸಿ ಇಸ್ ದ ಆನ್ಸರ್. ನೀರಿನ ಕುದಿಯುವ ಉಷ್ಣತಾಮಾನ ಹೆಚ್ಚಾಗ್ತದೆ, ನೀರಿನ ಕುದಿಯೋ ಬಿಂದು ಹೆಚ್ಚಾಗುತ್ತೆ, ಹಾಗಾಗಿ ಆಹಾರ ಬೇಗನೆ ಕುದಿಯುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ. ಇದಕ್ಕೆ ಯಾವ್ದು ಆ ವಿಧಾನದ ಹೆಸರು ಕೇಳ್ತಿದ್ದಾರೆ. ಫಸ್ಟ್ ಆಕ್ಸಿಡೇಷನ್, ಹೈಡ್ರೋಲೈಸಿಸ್, ಬಟ್ಟಿಳಿಸುವಿಕೆ, ಹುಳಿಯುವಿಕೆ, ಫರ್ಮೆಂಟೇಶನ್ ಅಂತೆ. ಸೊ ಆಪ್ಷನ್ ಡಿ, ಕಾಕಂಬಿಯಿಂದ ಆಲ್ಕೋಹಾಲ್ ತಯಾರಿಸುವ ವಿಧಾನವನ್ನ ಫರ್ಮೆಂಟೇಶನ್ ಅಂತ ಕರಿತೀವಿ. ಓಕೆ, ಹುಳಿಯುವಿಕೆ. ನೆಕ್ಸ್ಟ್ ನೋಡ್ರಿ, ವಯಸ್ಕ ಪುರುಷನ ಮೆದುಳಿನ ಸರಾಸರಿ ತೂಕ ಎಷ್ಟಿರುತ್ತೆ? 1500 ಗ್ರಾಮ್, 1000 ಗ್ರಾಮ್, 1200 ಗ್ರಾಮ್, 1400 ಗ್ರಾಮ್. ಸೊ ಆನ್ಸರ್ 1500 ಗ್ರಾಮ್ ಇರುತ್ತೆ. ಓಕೆ, ಸಾರಿ, 1400 ಗ್ರಾಮ್ ಇರುತ್ತೆ. ಓಕೆ, 1400 ಗ್ರಾಮ್ ಇರುತ್ತೆ. ಸೊ ಪುರುಷರದ್ದು 1400 ಗ್ರಾಮ್ ಇರುತ್ತೆ, ಮಹಿಳೆಯರದು 1200 ಗ್ರಾಮ್ ಇರುತ್ತೆ. ಓಕೆ ರೈಟ್. ನೆಕ್ಸ್ಟ್ ನೋಡ್ರಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸಾಮಾನ್ಯ ಹೆಸರು. ಸೊ ಈ ಕ್ವಶನ್ ಜಸ್ಟ್ ರಿಪೀಟ್ ಆಗಿದೆ ನೋಡ್ರಿ, ಈ ಕ್ವಶನ್ ಜಸ್ಟ್ ರಿಪೀಟ್ ಆಗಿದೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎದಕ್ಕಂತಾರ್ರಿ ಸಾಮಾನ್ಯ ಹೆಸರು? ನೋಡ್ರಿ, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್ ಇವ್ಯಾವು ಅಲ್ಲ ಅಂತ. ಇವಾಗ ಜಸ್ಟ್ ಹೇಳಿದೀನಿ, ಬೇಕಿಂಗ್ ಸೋಡಾ, ಬೇಕಿಂಗ್ ಸೋಡಾ ಅಂತಾರೆ, ಅಡುಗೆ ಸೋಡಾ ಅಂತಾರೆ, ಸೋಡಿಯಂ ಕಾರ್ಬೋನೇಟ್ ಅಂತಾರೆ, ಸೋಡಿಯಂ ಬೈಕಾರ್ಬೋನೇಟ್ ಅಂತಾರೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಾರೆ. ಓಕೆ, ಕನ್ಫ್ಯೂಸ್ ಆಗ್ಬೇಡ್ರಿ. ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ಮತ್ತೆ ಬೇರೆ, ಅದು ವಾಷಿಂಗ್ ಸೋಡಾ. ಓಕೆ, ಸ್ವಲ್ಪ ಓದ್ಕೊಳ್ರಿ, ಇದ್ರ ಮೇಲೆ ಕ್ವಶನ್ ಬಹಳ ಆಗ್ತಾವ. ನೆಕ್ಸ್ಟ್ ನೋಡ್ರಿ, ಅಮಲ್ಗಮ್ ಎಂದು ಕರೆಯುವ ಮಿಶ್ರ ಲೋಹದಲ್ಲಿ ಇರಬೇಕಾದ ಘಟಕ ಯಾವುದು? ಯಾವ್ದಿರುತ್ತೆ ಅಮಲ್ಗಮ್ ಅಲ್ಲ ಅಂತಂದ್ರೆ? ಸೊ ಬೆಳ್ಳಿ, ತಾಮ್ರ, ಮರ್ಕ್ಯೂರಿ, ಕಬ್ಬಿಣ. ಸೊ ಆಪ್ಷನ್ ಬಿ, ಮರ್ಕ್ಯೂರಿ. ಮರ್ಕ್ಯೂರಿ ಜೊತೆ ಯಾವ್ದೇ ಲೋಹ ಇದ್ರೆ ಅದಕ್ಕೆ ಅಮಲ್ಗಮ್ ಅಂತ ಕರಿತೀವಿ. ಅದ್ರದೊಂದು ವಿಶೇಷ ಗುಣ ಅದ ರೀ, ಪಾದರಸ ಅದು, ರೈಟಾ. ಫೈನ್. ನೆಕ್ಸ್ಟ್ ನೋಡ್ರಿ, ನೀರಿನೊಳಗಿನ ವಸ್ತುಗಳನ್ನ ಕಂಡು ಹಿಡಿಯಲು ಬಳಸುವ ತರಂಗ. ಇನ್ಫ್ರಾರೆಡ್ ತರಂಗ, ಶ್ರವಣಾತೀತ ತರಂಗ, ಅಲ್ಟ್ರಾವೈಲೆಟ್ ತರಂಗ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗ. ಆಪ್ಷನ್ ಬಿ, ಶ್ರವಣಾತೀತ ತರಂಗ, ಸೋನಾರ್ ಅಂತ ಬರುತ್ತೆ, ಸೋನಾರ್ ಅಂತ ಬರುತ್ತೆ. ಸೊ ಶ್ರವಣಾತೀತ ತರಂಗಗಳನ್ನ ಬಳಸ್ತಾರೆ, ಅಲ್ಟ್ರಾಸೋನಿಕ್ ವೇವ್ಸ್ ಗಳನ್ನ ಬಳಸ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಹಸುವಿನ ಹಾಲು ತೆಳು ಹಳದಿ ಬಣ್ಣ ಹೊಂದಲು ಕಾರಣ. ಹಸುವಿನ ಹಾಲು ತೆಳು ಹಳದಿ ಬಣ್ಣ ಅಂದ್ರೆ ಗಿಣ್ಣ ಹಾಲು ಅಂತೀರಿ ನೋಡ್ರಿ, ಗಿಣ್ಣ ಹಾಲು ಅದು, ರೈಟಾ. ಅದಕ್ಕೆ ಕಾರಣ ಏನು? ರೈಬೋಫ್ಲೇವಿನ್, ಜಾಂಥೋಫಿಲ್, ಫ್ರಕ್ಟೋಸ್, ಗ್ಲೂಕೋಸ್. ಸೊ ಆಪ್ಷನ್ ಎ, ರೈಬೋಫ್ಲೇವಿನ್ ಅಂತಕ್ಕಂಥ ವರ್ಣ. ಓಕೆ, ರೈಬೋಫ್ಲೇವಿನ್. ನೆಕ್ಸ್ಟ್ ನೋಡ್ರಿ,
ಪ್ರಾಣಿಗಳು ವಾಸನೆ ಮೂಲಕ ಸಂಗಾತಿಯನ್ನ ಆಕರ್ಷಿಸುವ ರಾಸಾಯನಿಕ ಹೆಸರು. ಓಕೆ, ಅಡ್ರಿನಾಲಿನ್, ಫೆರೋಮೋನ್, ಇನ್ಸುಲಿನ್, ಈಸ್ಟ್ರೋಜನ್ ಅಂತೆ. ಆಪ್ಷನ್ ಬಿ ಫೆರೋಮೋನ್. ಇದ್ರ ಮೂಲಕ ಫೆರೋಮೋನ್ ಅನ್ನ ಉತ್ಪತ್ತಿ ಮಾಡೋ ಮೂಲಕ ಸಂಗಾತಿಯನ್ನ ಆಕರ್ಷಣೆ ಮಾಡ್ತವೆ. ನೆಕ್ಸ್ಟ್, ಅಸಿಟೈಟ್ ಸ್ಯಾಲಿಸಿಲಿಕ್ ಆಸಿಡ್ ಸಾಮಾನ್ಯವಾಗಿ ಉಪಯೋಗಿಸಲ್ಪಡುವುದು. ಎದಕ್ಕೆ ಯೂಸ್ ಮಾಡ್ತಾರೆ? ಅಸಿಟೈಟ್ ಸ್ಯಾಲಿಸಿಲಿಕ್ ಆಸಿಡ್ ಕ್ರಿಮಿನಾಶಕ, ಅಶ್ರುವಾಯುವಾಗಿ, ನಿದ್ರೆ ಬರುವ ಔಷಧಿಯಾಗಿ, ಮತ್ತೆ ನೋವು ನಿರೋಧಕವಾಗಿ. ಆಪ್ಷನ್ ಡಿ ನೋವು ನಿರೋಧಕವಾಗಿ. ಇವಾಗ ಯಾವ್ದಾದ್ರು ಪೇನ್ ಕಿಲ್ಲರ್ ಇರ್ತಾವ ಸರ್, ಪೇನ್ ಕಿಲ್ಲರ್ ಅಲ್ಲಿ ಅಥವಾ ಸ್ಪ್ರೇ ಅಲ್ಲಿ ನೋಡಿ ನೀವು ಬರೋದು ಸ್ವಲ್ಪ ಕಂಟೆಂಟ್ಸ್ ಓದಿದ್ರೆ ಅಸಿಟೈಟ್ ಸ್ಯಾಲಿಸಿಲಿಕ್ ಆಸಿಡ್ ಇರುತ್ತದೆ ಅಲ್ಲಿ ಕಂಟೆಂಟ್. ಓಕೆ, ಸೊ ನೋಡ್ರಿ. ನೆಕ್ಸ್ಟ್, ಅತ್ಯಂತ ಹೆಚ್ಚು ಕ್ಯಾಲೋರಿಫಿಕ್ ಗುಣ ಹೊಂದಿರುವ ಇಂಧನ. ಸೀಮೆ ಎಣ್ಣೆ, ಬಯೋಗ್ಯಾಸ್, LPG, ಹೈಡ್ರೋಜನ್. ಸೊ ಆನ್ಸರ್ ಹೈಡ್ರೋಜನ್ ಅಂತ ಕರಿತೀವಿ. ಹೆಚ್ಚು ಕ್ಯಾಲಿಫಿರಿಕ್ ಒಂದು ಗುಣವನ್ನ ಹೊಂದಿರುತ್ತೆ. ನೆಕ್ಸ್ಟ್ ನೋಡ್ರಿ, ವಿಕಿರಣ ಚಿಕಿತ್ಸೆಯಲ್ಲಿ ಕೋಬಾಲ್ಟ್ 60 ಅನ್ನು ಉಪಯೋಗಿಸುವ ಕಾರಣ. ಕೋಬಾಲ್ಟ್ 60ನೇ ಏನಕ್ಕೆ ಬಳಸ್ತೀವಿ ಅಂತಂದ್ರೆ ಅದು ಗಾಮಾ ವಿಕಿರಣಗಳನ್ನ ಹೊರಸೂಸುತ್ತೆ. ಗಾಮಾ ವಿಕಿರಣನ ಹೊರಸೂಸುತ್ತೆ, ಹಾಗಾಗಿ ಅದನ್ನ ಬಳಕೆ ಮಾಡ್ತೀವಿ. ರೈಟಾ? ಸೊ ನೋಡ್ರಿ, ಇದರಲ್ಲೂ ಕೂಡ ಒಂದು 30 ಕ್ವಶನ್ಸ್ ಕವರ್ ಆಗಿದಾವೆ ಇವತ್ತಿನ ಸಂಚಿಕೆಯಲ್ಲಿ. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲೂ ಕೂಡ ಮತ್ತೆ ಒಂದು 30 ಕ್ವಶನ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಇದೇ ತರ ಕಂಟಿನ್ಯೂ ಎಲ್ಲಾ ಸಬ್ಜೆಕ್ಟ್ ನಿಮ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಇದೇ ತರ ವಿಡಿಯೋ ನಿಮ್ಗೆ ಅಪ್ಡೇಟ್ ಆಗ್ಬೇಕು, ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.